ಚಿಕ್ಕಮ್ಮ ತಗೊಂಬರ್ರಿ ಇಲ್ಲಿ ಬ್ಯಾಗ್ ನೀವ್ ಯಾಕೆ ಇಟ್ಕೊಂಡಿದ್ದೀರಾ? ನಾನು ಇಟ್ಕೊಳ್ತೀನಿ. ಅದೇನೇನ್ ಬೇಕು ಏನೇನ್ ತಗೋಬೇಕು ಎಲ್ಲ ತಗೊಳ್ರಿ ಚಿಕ್ಕಮ್ಮ. ಇಲ್ಲಿ ಕಣ್ ಬಾರ್ ಮಗ, ಅದೆಷ್ಟು ತೂಕ ಆಯ್ತಂತ ಏನು ಆಗಲ್ ಕಣ್ ಬಾ, ನೀನ್ ಆರಾಮಾಗಿ ನಿನ್ಕ ಪಾಪ. ಜಾಸ್ತಿ ಹೊತ್ತಾಯ್ತು ಏನ ಕಣ, ಬೇಜಾರ್ ಮಾಡ್ಕೊಬಿಡ ಕಣವು. ಏನ್ ಮಾಡ್ತೀಯ, ತರಕಾರಿಗಳೆಲ್ಲ ತಗೋಬೇಕು ನೋಡು, ಹಂಗಾಗಿ ಒತ್ತಾಗ್ತೈತ್ ಕಣ್ ಮಗ. ಮುಂದಿನ ಸಲಿಯಿಂದ ನಾನು ನಿಮ್ಮ ಚಿಕ್ಕಪ್ಪ ಇಬ್ರಾಳು ಬರ್ತೀವಿ ಕಣ. ಹೇಳಪ್ಪ, ನಿನ್ಗೇನ್ ಕರ್ಕೊಂಡ್ ಬರಲ್ಲ, ಬೇಜಾರ್ ಮಾಡ್ಕೊಬೇಡ ಪಾಪ. ನನ್ ಜೊತೆ ಅವಾಗ್ಲಿ ನಾನು ಹಿಂದೆನೆ ಸುತ್ತಾಡಿ ಸುತ್ತಾಡಿ ನಿನ್ಕೊಂಡು ಬೇಜಾರಾಗ್ಬಿಟ್ಟೈತ್ ನಿನ್ಗೂ. ಯಾಕೆ ಚಿಕ್ಕಮ್ಮ ಹಿಂಗೆಲ್ಲ ಮಾತಾಡ್ತೀಯ ನೀನು? ಅಲ್ಲ ಕಣ್ ಚಿಕ್ಕಮ್ಮ, ನಿನ್ ಮೇಲೆ ಪ್ರೀತಿ ಇಲ್ಲ ಅಂತಿದ್ರೆ ನಾನು ಇಷ್ಟೂರ ನಿನಗೆ ಬೈಕಲ್ಲೆಲ್ಲ ಕರ್ಕೊಂಬರ್ತಿದ್ನ. ಅಮ್ಮಂಗೂ ಸಂತೆಗೆ ಹೋಗ್ಬೇಕಾದ್ರೆ, ಟೌನಿಗೆ ಏನಾದರೂ ಶಾಪಿಂಗ್ ಹೋಗ್ಬೇಕಾದ್ರೆ, ಟೌನಲ್ಲಿ ಏನಾದರೂ ತರಕಾರಿಗಳೆಲ್ಲ ತಗೋಬೇಕಾದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ಸಾಮಾನುಗಳೆಲ್ಲ ನಾನೇ ಕೊಡಿಸ್ಕೊಂಬರ್ತಿದ್ದೆ. ಇನ್ಯಾರಿದ್ದಾರೆ ಹೇಳು ಅಮ್ಮಂಗೆ? ನಾನೇ ಅಲ್ವಾ? ಪ್ರತಿಯೊಂದಕ್ಕೂ ನಾನೇ ಕರ್ಕೊಂಡು ಹೋಗ್ಬೇಕಿತ್ತು. ಹಂಗಾಗಿ ನನಗೆ ರೂಢಿ ಆಗೈತೆ, ನನಗೇನು ಬೇಜಾರೇನಿಲ್ಲ. ತಗೊಳ್ಳಿ ಚಿಕ್ಕಮ್ಮ. ಏನು ಚಿಕ್ಕಮ್ಮ ನೀನು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ನಾನು ಎಲ್ಲಿ ಬೇಜಾರು ಮಾಡ್ಕೊಂಡೋ ಪಾಪ, ನೀನು ಎಲ್ಲಿ ಬೇಜಾರು ಮಾಡ್ಕೊಂಡೋ ಪಾಪ ಅಂತ ಕೇಳಬೇಡ. ನನಗೆ ನೀವು ಕೇಳಿದಾಗೆಲ್ಲ ಬೇಜಾರಾಗ್ತಿರುತ್ತೆ. ನೀವು ಇನ್ನೂ ನನಗೆ ಮನೆ ಮಗನ ಥರ ನೋಡ್ತಾನೆ ಇಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿರೋದು. ಪಾಪ ಲೇ ಗಜೇಂದ್ರ, ಬಿಡ್ತು ಅಂತ ಹೇಳು. ಓಹೋ, ನೋಡಿ ಹೆಂಗ್ ಮಾತಾಡ್ತಿ ಅಂತ. ಮನೆ ಮಗನಂಗೆ ನೋಡ್ಕೊಳ್ತಿಲ್ವಾ ನಿನಗೆ? ಪಾಪ ನೀನ್ ನನ್ನ ಸ್ವಂತ ಮಗ ಇದ್ದಂಗೆ ಕಣೋ ನೀನು. ನನಗೆ ಒಂಥರ ಅಳಂಗಾಗ್ಬಿಡುತ್ತೆ ನೀನ್ ಹಿಂಗೆಲ್ಲ ಮಾತಾಡ್ಬಿಟ್ರೆ. ಇನ್ನೊಂದ್ಸಲಿ ಹಿಂಗೆಲ್ಲ ಮಾತಾಡ್ಬಿಟ್ರೆ ನೋಡು, ಕೋಪ ಬರ್ಸ್ಬೇಡ ನೀನು. ಈಗ ಒಂದ್ ಕೆಲಸ ಮಾಡುವ, ಹೋಗು ಅಲ್ಲಿ ಹೋಗ್ಬಿಟ್ಟು ಬಿಸ್ಲು ನಾನು ತರಕಾರಿಗಳೆಲ್ಲ ತಗೊಂತೀನಿ. ಅಲ್ಲಿ ಹೋಗಿ ಕಬ್ಬಿನ ಹಾಲನ್ ಜ್ಯೂಸಿನ ಅಂಗಡಿ ಐತೆ ನೋಡು, ಅಲ್ಲಿ ಹೋಗ್ಬಿಟ್ಟು ಕಬ್ಬಿನ ಹಾಲು ಕುಡ್ಕೊಂಡು ಅಲ್ಲಿ ನೇಳಲ್ಲಿ ಕುಂತಿರ್ ಮಗ. ನಾನು ಬರ್ತೀನಿ ಅಷ್ಟರಲ್ಲಿ ತರಕಾರಿ ಸೊಪ್ಪು ಇವೆಲ್ಲ ತಗೊಂಡು ಬಂದ್ಬಿಡ್ತೀನಿ. ಹಿಂಗ ಅಪ್ಪನ ತಗೊಂಡು ಬಂದ್ಬಿಡ್ತೀನಿ ಬೇಗ. ಅಲ್ಲಿ ಕುಂತಿರ್ ನಡಿ, ಬಿಸಿಲು ಜಾಸ್ತಿ ಆಯ್ತು. ಮತ್ತೆ ಸರಿ ಕಣ್ ಚಿಕ್ಕಮ್ಮ, ಆಯ್ತು, ಬೇಜಾರು ಮಾಡ್ಕೊಬಿಡಿ ಬಿಡಿ ಚಿಕ್ಕಮ್ಮ. ಈಗ ಒಂದು ಕೆಲಸ ಮಾಡೋಣ, ನಾನು ಈಗ ಜ್ಯೂಸು ಅವೆಲ್ಲನೂ ನಿಮಗೆ ಬಿಟ್ಟು ಕುಡಿಯಲ್ಲ. ನಾನು ನಿನ್ನ ಜೊತೆನೇ ಇರ್ತೀನಿ, ಬಿಸಿಲಾದರೂ ಏನು ಪರವಾಗಿಲ್ಲ. ನೀವೇನೇನು ತಗೋಬೇಕು ಅಂದ್ಕೊಂಡಿದ್ದೀರಲ್ಲ ಎಲ್ಲ ಸಾಮಾನುಗಳೆಲ್ಲ ಬೇಗ ಬೇಗ ತಗೊಳ್ರಿ. ಚಿಕ್ಕಮ್ಮ, ಬ್ಯಾಗ್ ಎಲ್ಲ ಎತ್ಕೊಳಕ್ಕಾಗಲ್ಲ ನಿಮ್ಮ ಕೈಲೇನೆ, ತರಕಾರಿಗಳೆಲ್ಲ ಜಾಸ್ತಿ ತೂಕ ಆಗ್ಬಿಡ್ತವೆ. ಇವಾಗ ತಗೊಳ್ರಿ ಏನೇನು ಬೇಕು ಅಂತ ಬೇಗ ಬೇಗ ಇಬ್ರು ತಗೊಂಡು ಕಡೆಗೆ ಹೋಗ್ಬಿಟ್ಟು ಪುರಿ ಖಾರ ಎಲ್ಲ ತಗೊಂಡು ಆಮೇಲೆ ಲಾಸ್ಟಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಆರಾಮಾಗಿ ಹೋಗೋಣ. ಚಿಕ್ಕಮ್ಮ, ಪುರಿ ಖಾರ ಸಾಕ, ಇನ್ನೂ ಏನಾರ ಮನೆಗೆ ತಿನ್ನೋದಕ್ಕೆಲ್ಲ ತಗೋಬೇಕಾ? ಚಿಕ್ಕಮ್ಮ, ನನಗಂತೂ ಒಬ್ನಿಗೆನೆ ನಾನು ಅಮ್ಮ ಮಾತ್ರ ಹೋಟ್ಲಿಗೆ ಅಲ್ಲಿ ಇಲ್ಲಿ ಹೋಗ್ತಿದ್ದು ಬೇಜಾರಾಗಬೇಕಾದ್ರೆ ಅಷ್ಟೇ. ಮಿಕ್ತಂತೆ ಇಬ್ರು ಮನೇಲೇ ಇರ್ತಿದ್ದು ಕಣ್ ಚಿಕ್ಕಮ್ಮ. ಸಖತ್ ಬೋರ್ ಆಗೋದು, ಯಾರು ಇರ್ತಿರಲಿಲ್ಲ ನೋಡು. ಹಂಗಾಗಿ ಇವಾಗಂತೂ ನಿಮ್ಮಂದ್ಲಿ ಅಂತೀನಿ, ನಮ್ಮಂದ್ಲಿ ಎಲ್ಲರೂ ಮನೆ ತುಂಬ ಇದ್ದೀವಿ. ರಮೇಶ್ ಅಣ್ಣ ಇದ್ದಾನೆ, ರಮೇಶ, ಕುಮಾರಣ್ಣ, ಚಿಕ್ಕಪ್ಪ, ನೀವು, ಅತ್ತಿಗೆಯವರು ಇಬ್ರು, ಅತ್ತಿಗೆಯವರು ಇಡೀ ಮನೆ ತುಂಬ. ಹಂಗೆ ಇನ್ನು ಬೋರ್ ಚಿಕ್ಕಪ್ಪ, ನಿಂಗ ಚಿಕ್ಕಮ್ಮ ಎಲ್ಲರೂ ಇದ್ದಾರೆ. ನನಗಂತೂ ಮನೆ ತುಂಬ ಜನಗೂ ನೋಡಿ ಸಖತ್ ಖುಷಿ ಆಗ್ತೈತೆ. ಮದುವೆ ಸಂಭ್ರಮ ಬೇರೆ, ಸಿಕ್ಕಾಬಟ್ಟೆ ಖುಷಿ ಆಗ್ತೈತೆ ಕಣ್ ಚಿಕ್ಕಮ್ಮ. ಎಲ್ಲರೂ ಕೂತ್ಕೊಂಡು ಮಧ್ಯದಲ್ಲಿ ಕೂತ್ಕೊಂಡು ಪುರಿ ಖಾರ ಎಲ್ಲ ಬೋಂಡ ಎಲ್ಲ ತಿಂತೀವಿ ನೋಡ್ರಿ, ಎಷ್ಟು ಖುಷಿ ಇರುತ್ತೆ. ಸ್ನ್ಯಾಕ್ಸ್ಗಳೆಲ್ಲ ತಿನ್ಕೊಂಡು ಟೀ ಕುಡಿತಾ ಮಾತಾಡ್ಕೊಂಡು ಖುಷಿಯಾಗಿ ಎಷ್ಟು ಚೆನ್ನಾಗಿರುತ್ತೆ. ಚಿಕ್ಕಮ್ಮ, ಪುರಿ ಖಾರದ ಜೊತೆ ಇನ್ನೂ ಏನಾರ ತಗೋಣ, ಸ್ವೀಟ್ ಏನಾದ್ರು, ಜಿಲೇಬಿ ಬೋಂಡ ಎಲ್ಲ ತಗೋಣ ಚಿಕ್ಕಮ್ಮ. ಪಾಪ ಇನ್ನು ಮುಂದೆ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ ಕಣಪ್ಪ. ನಿನಗೆ ಬೇಜಾರೇ ಆಗ್ಬಾರ್ದು, ಇನ್ನೂ ಖುಷಿಯಾಗಿ ಇಟ್ಕೊಳ್ತೀವಿ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಈಗ ನಮ್ಮ ಮನೆಗೆ ಬಂದಿದ್ಯಲ್ವ ನೀನು, ಇನ್ನು ಮುಂದೆ ನೀನು ಯೋಚನೆ ಮಾಡೋದು, ಬೇಜಾರು ಮಾಡ್ಕೊಳ್ಳೋದು ಎಲ್ಲ ಮರ್ತು ಬಿಡ್ಬೇಕು, ಗೊತ್ತಾ? ಹಳೇದೆಲ್ಲ ಮರ್ತು ಬಿಟ್ಟು ನಮ್ ಜೊತೆ ಖುಷಿಯಿಂದ ಇರ್ಬೇಕು, ಆಯ್ತೇನಪ್ಪ? ಮೊದ್ಲಂತೂ ಬಹಳ ಕಷ್ಟದಿಂದ ಬೆಳೆದಿದ್ದೆ ಕಂಡ್ಬಿಡುವ, ಅದ್ರ ಮಾತಾಡಬಾರ್ದು. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ, ಹಳೇದೆಲ್ಲ ಆಗೋಯ್ತು ಏನೋ ಕೆಟ್ಟಗಳಿಗೆ. ಇವಾಗಂತೂ ಭಗವಂತ ಒಳ್ಳೇದ್ ಮಾಡಿದಾನೆ, ನಿಮ್ಗೂ ಒಳ್ಳೇದ್ ಮಾಡಿದಾನೆ, ನಮಗೂ ಒಳ್ಳೇದ್ ಮಾಡಿದಾನೆ. ಯಾರ್ದು ಕೆಟ್ಟ ದೃಷ್ಟಿ ಬೀಳೋದ್ ಬೇಡ ಸದ್ಯ. ನನ್ ಮಗ ಚೆನ್ನಾಗಿದ್ರೆ ಸಾಕು. ಬಾರಪ್ಪ, ಬೇಗ ಬೇಗ ತರಕಾರಿಗಳೆಲ್ಲ ತಗೊಂಡು ಹೋಗ್ಬಿಡೋಣ, ಬಾ ಮನೆಗೆ ಹೋಗೋಣ. ಮತ್ತೆ ನಿಮ್ ಚಿಕ್ಕಪ್ಪ ಅಲ್ಲಿ ಆತರ ಮಾಡ್ತಿರ್ತಾರ, ಮತ್ತೆ ಮಂತವ ಎಲ್ಲೋದ್ಲು ಇವಳು ಮಗ ಕರ್ಕೊಂಡು ಎಲ್ಲ ಹೋಗಿದ್ದು, ಈಟೊತ್ತಾದ್ರೂ ಬರಿಲ್ವಲ್ಲ, ಇಷ್ಟೊತ್ತಾದ್ರೂ ಬರಿಲ್ವ ಅಂತ ಎದ್ರಕಾಣ್ತಿರ್ತಾನೆ. ಬೇಗ ಬೇಗ ತಗೊಂಡು ಹೋಗೋಣ. ಅಯ್ಯೋ, ಹೋಗಿ ನಾನು ಇಲ್ಲೇ ಬರ್ಬೇಕಿತ್ತ. ಇವ್ರು ಬೇರೆ ಇಲ್ಲೇ ನಿಂತಿದ್ದಾರೆ. ಒಳ್ಳೆ ಕತೆ ಆಗೋಯ್ತಲ್ಲ ಅತ್ಲಾಗಿ. ಬೇರೆ ಅಂಗಡಿ ತವಲಾರ ಹೋಗ್ತೀನಿ ಅತ್ಲಾಗಿ, ತರಕಾರಿ ತಗೋಣಕ್ ಅತ್ಲಾಗಿ. ಮೊದ್ಲೇ ಅವ್ರ ಕಂಡ್ರೆ ನನಗೆ ಆಗಲ್ಲ, ಏನಿಲ್ಲ, ಮತ್ತೆ ಯಾಕೆ ಬೇಕು ಅತ್ಲಾಗಿ. ಇವ್ರ ತಗೋಣದು ಇಲ್ಲಿ ನಿಂತ್ಕೊಂಡ್ರೆ ಆಯ್ತು. ನನ್ಗಂತೂ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಆ ಕಡೆ ನಾನು ಹೋಗ್ತೀನಿ. ಆ ಕಡೆ ಹೋಗ್ಬಿಟ್ರೆ ನನಗೆ ಎದ್ರಕೊಂಡು ಹೋಗ್ಬಿಟ್ರು ಅಂತ ಅಂದ್ಕೊಂಡ್ರೆ ಏನ್ ಮಾಡೋಣ? ನಾನು ಯಾಕೆ ಎದ್ರಕೊಳ್ಳಿ, ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಹೋಗೋದಿದ್ರೆ ಅವರೇ ಹೋಗ್ಲಿ, ಇಲ್ಲೇ ತಗೊಳ್ತೀನಿ ನಾನು. ಚಿಕ್ಕಮ್ಮ,
ಹಂಗೆ ಇದು ಆಗ್ಲಕಾಯಿ ತಗೊಳ್ಳಿ ಚಿಕ್ಕಮ್ಮ. ಆಗ್ಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ರಿ, ಸಖತ್ತಾಗಿರುತ್ತೆ. ನನಗೆ ಆಗ್ಲಕಾಯಿ ಪಲ್ಯ ಅಂದರೆ ಸಖತ್ ಇಷ್ಟ. ಅಮ್ಮ ಯಾವಾಗ್ಲೂ ಜಾಸ್ತಿ ಮನೇಲಿ ಆಗ್ಲಕಾಯಿ ಪಲ್ಯ ಮಾಡಿಬಿಟ್ಟು ಚಪಾತಿನೇ ಜಾಸ್ತಿ ಮಾಡೋದು ಕಣ್ ಚಿಕ್ಕಮ್ಮ, ಸಖತ್ತಾಗಿರುತ್ತೆ. ಇಲ್ಲಾಂದರೆ ಸೊಪ್ಪಿನ ಪಲ್ಯ, ಬೆಂಡೆಕಾಯಿ ಪಲ್ಯ ಎಲ್ಲ ತರಕಾರಿಗಳು ಮಿಕ್ಸ್ ಹಾಕ್ಬಿಟ್ಟು ಅದ್ರದ್ದು ಪಲ್ಯ ಎಲ್ಲ ಮಾಡ್ತಿರ್ತಾರೆ. ಅದರಲ್ಲಿ ನನಗೆ ಆಗ್ಲಕಾಯಿ ಪಲ್ಯ ಅಂದರೆ ಸಖತ್ ಇಷ್ಟ ಕಣ್ ಚಿಕ್ಕಮ್ಮ. ಅದೊಂದು ಅರ್ಧ ಕೆಜಿ ತಗೊಳ್ರಿ. ಆಗ್ಲಕಾಯಿ ಪಲ್ಯ ಇಷ್ಟ ಏನಪ್ಪ? ಸರಿ ಕಣ, ಆಯ್ತು ಹೇಳಪ್ಪ, ತಗೊಂತೀನಿ. ಅದಕ್ಕೇನಂತೆ? ಹ್ಞೂ, ನಿನ್ಗೆ ಏನ್ ಬೇಕು ಕೇಳು. ಅಲ್ಲ ಕಣ ಪಾಪ, ನಿಮ್ಮ ಚಿಕ್ಕಪ್ಪ ನೋಡಿದ್ರೆ ನಮ್ಮ ಅಣ್ಣನ ಮಗ ಬಂದಿದ್ದಾನೆ ಅಪರೂಪಕ್ಕೆ. ಕೋಳಿ ಏನಾರ ತಗೊಂಬರೋಣ, ಬಿರಿಯಾನಿ ಕಬಾಬು ಏನಾರ ಮಾಡ್ಕೊಂಡು ತಿನ್ನೋಣ ಅಂತ ನಿಮ್ ಚಿಕ್ಕಪ್ಪ ಹೇಳ್ತಿದ್ರು ನಾಳೆ. ನೀನ್ ನೋಡಿದ್ರೆ ನೀನು ಆಗ್ಲಕಾಯಿ ಪಲ್ಯ ಮಾಡ್ಕೊಂಡು ತಿನ್ನೋಣ ಕಣ್ ಚಿಕ್ಕಮ್ಮ ಅಂತ ಹೇಳ್ತಿದ್ಯಾ. ಸರಿ ಕಣ, ಆಯ್ತು ಹೇಳು. ನಿನ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ಕೊಡ್ತೀವಿ. ಅದಕ್ಕೇನಂತೆ? ಇದೇನಿದು? ಈ ಹುಡುಗ ಯಾರು ಇರ್ಬೇಕು? ಇವನೇನು ನಮ್ ಗೌರಕ್ಕಂಗೆ ಮಾತ್ ಮಾತಿಗೂ ಚಿಕ್ಕಮ್ಮ 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 ಅಂತ ಕರಿತಿದ್ದಾನೆ. ಏನಾಗ್ಬೇಕು ಇವನು? ಯಾವ ಹುಡುಗ ಇವನು? ಯಾವ ಮನೆ ಕಡೆ ಇವನು? ಇವನಿಗೆ ಯಾವತ್ತೂ ನೋಡಿಲ್ಲ. ನೋಡೋದಕ್ಕೆ ಒಳ್ಳೆ ಚೆನ್ನಾಗಿ ಇದ್ದಾನೆ. ನನ್ಗೆ ಯಾಕೆ ಅನುಮಾನ ಬರ್ತೈತಲ್ಲ, ಇವನೇನಾದ್ರೂ ನಮ್ಮ ಅಪ್ಪನ ಮೊದಲನೇ ಹೆಂಡತಿನ ಮಗ ಏನಾರು ಆಗಿದ್ರೆ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಿದ್ದಾನೆ. ಬೇಕು ಬೇಕು ಅಂತಾನೆ. ಮೊದ್ಲೇ ನಮಗ್ ಕಂಡ್ರೆ ಆಗಲ್ವಲ್ಲ, ನಾವ್ ಬೆಳಿತಿರೋದ್ ನೋಡಿ ಹೊಟ್ಟೆ ಕಿಸಿ ತಡೆಯಕ್ಕಾಗ್ತಿಲ್ಲ ಇವ್ರ ಕೈಲಿ. ಹಂಗಾಗಿ ನಮ್ ವಿರುದ್ಧ ಎತ್ ಕಟ್ಟೋದಕ್ಕೋಸ್ಕರನೇ ನಮ್ಮ ಆಸ್ತಿಲೆಲ್ಲ ಪಾಲ್ ಕೇಳ್ಬೇಕಂತಾನೆ ಬೇಕು ಬೇಕು ಅಂತಾನೆ ಕರ್ಕೊಂಬಂದಿದ್ದಾರೆ ಎಲ್ಲ ಇದ್ದವ್ರಿಗೆ. ನಾವು ಇದಕ್ಕೆಲ್ಲ ಎದಕ್ಕಂತೀನ? ನೋಡೋಣ, ಈ ಹುಡುಗನೇನ ಇಲ್ಲ ಬೇರೆಯವನ ಯಾರಾದ್ರೂ ನೋಡ್ಬೇಕು. ಮೊದ್ಲು ನಮ್ಮ ಅಪ್ಪನ್ ಬಡ್ಕಂಡೆ ಮೊದ್ಲು ನಾನು. ನನ್ನ ಮಾತೇ ಕೇಳಿಲ್ಲ. ಏನಪ್ಪ ಮಾಡ್ಲಿ ಒಳ್ಳೆ ತಲೆನೋವು ಆಯ್ತಲ್ಲ ಇವಾಗ. ನೋಡು ನೋಡು, ಈ ಗೌರಕ್ಕ ಅದೇನ್ ಚಾಲೆಂಜ್ ಮೇಲೆ ಕರ್ಕೊಂಡ್ ಬಂದಿದಾರಂತ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ನಾನು ಚಾಲೆಂಜ್ ಮೇಲೆ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ ಸಂತೆ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡ್ ಹೋಗ್ತಿದ್ದಾರೆ. ನಾನು ಅದೇ ಯಾಕೆ ಹಂಗಂತಾನೆ ತಿಳ್ಕೊಳ್ಳಿ. ಬೇರೆ ಯಾರು ಹುಡುಗ ಯಾರು ಇರ್ಬೇಕು, ನೆಂಟ್ರ ಮಗನ ಯಾರ ಅಣ್ಣನ ಮಗನ ಇಲ್ಲ ಯಾರಾದ್ರೂ ಇರ್ಬೇಕು. ಅದೇ ಹುಡುಗ ಅಂತ ಅದೇ ನೇಮ್ಕೊಂಡ್ಬಿಡ್ಲಿ ನಾನು. ಇಲ್ಲ ಇಲ್ಲ ಇಲ್ಲ, ಆದ್ರೂ ಮನ್ಸಲ್ಲಿ ಹಂಗೆ ಕಾಡ್ತೈತಲ್ಲ ನನಗೆ. ಯಾಕಾರ ಇರ್ಲಿ, ಒಂದ್ಸಲಿ ಪರೀಕ್ಷೆ ಮಾಡಿಬಿಡೋಣ. ಸುಮ್ನೆ ನಾನು ತರಕಾರಿ ತಗೊಳರಂಗೆ ವ್ಯಾಪಾರ ಮಾಡೋರಂಗೆ ಸುಮ್ಕೆ ಇಲ್ಲೇ ನಿಂತಿರ್ತೀನಿ. ಏನೇನು ಮಾತಾಡ್ತಾರಂತ ಎಲ್ಲ ವಿಷಯ ತಿಳ್ಕೊಂಡ್ರೆ ನನಗೆ ಗೊತ್ತಾಗ್ಬಿಡುತ್ತೆ. ಅದೇ ಹುಡುಗನ ಇಲ್ಲ ಬೇರೆಯವ್ರು ಯಾರನ ಅಂತ. ಮಾತ್ರ ಹೆಂಗಿದಾನೆ ನೋಡು, ಎಷ್ಟು ಚೆನ್ನಾಗಿದ್ದಾನೆ. ನನ್ ಮಗನೂ ಇದ್ದಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಹೇಳಿದವನ್ ಮಾತು ಕೇಳಲ್ಲ, ಏನಿಲ್ಲ. ಅಷ್ಟು ಚೆನ್ನಾಗಿ ಸಾಕಿದೀವಿ. ಅವನಿಗೆ ಏನ್ ಕೇಳ್ತಾನೋ ಅದನ್ನೆಲ್ಲ ತಗೊಂಬಂದ್ ಕೊಟ್ಟಿದೀನಿ. ಆದ್ರೂನು ಅಯ್ಯ ತಿರ್ಗಾಡದೆ ಬರೀ, ಏನು ಕೆಲಸ ಮಾಡಲ್ಲ, ಏನಿಲ್ಲ, ಬರೀ ದಂಡ ಪಿಂಡ. ಎಷ್ಟಂತ ಮಾಡಿದ ನಾವೇ ಗಂಡ ಹೆಂಡತಿ ಇಬ್ರಾಳನು ಅದೇ ಯೋಚನೆ ಆಗ್ಬಿಟ್ಟೈತೆ, ಅವಂದೇ ಯೋಚನೆ ಆಗ್ಬಿಟ್ಟೈತೆ. ಬೇರೆಯವ್ರ ಮಕ್ಳಿಗೆಲ್ಲ ನೋಡಿದ್ರೆ ನಮ್ಗೆ ಹೊಟ್ಟೆ ಉರಿಯುತ್ತೆ. ನನ್ನ ಮಗ ನೋಡಿದ್ರೆ ಪೋಲಿ ಎಲ್ಕಂಡು ತಿರ್ಗಾಡ್ಕೊಂಡು ಮದ್ವೆ ಮಾಡ್ಸೋಣಂತ ಹೇಳಿದ್ರೆ ಮದ್ವೆ ಬೇಡ ಕಣಮ್ಮ ಅಂತ ಬೇರೆ ಹೇಳ್ತಾನೆ. ಬರೀ ಪೋಲಿ ಎಲ್ಕಂಡು ತಿರ್ಗಾಡ್ಕೊಂಡು ಅವನಿಗೆ ಇಷ್ಟ ಬಂದಂಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದಾನೆ. ಮನೆ ಕೆಲಸ ಮಾಡಲ್ಲ, ಏನಿಲ್ಲ. ಏನೇ ಗೌರಮ್ಮ, ಏನೇ ಸಮಾಚಾರ? ಏನ್ ಬೇಕೆ? ಸೊಪ್ಪು ತಗೊಳಕ್ ಬಂದರೆ ಸೊಪ್ಪು ಬೇಕಾ, ತರಕಾರಿ ಬೇಕಾ? ತರಕಾರಿ ಏನ್ ಜಾಸ್ತಿ ಇಲ್ಲ ಕಣಮ್ಮ ನಂತವ, ಬರೀ ಸೊಪ್ಪೆ. ಇನ್ನ 4 ಸೊಪ್ಪೆ ಅಲ್ವ ಹಾಕಿರೋದು, ಅದಕ್ಕೆ ಸಂತೆಗೆ ತಗೊಂಡ್ಬಂದಿದ್ದೀನಿ ನೋಡು. ಏನ್ ಸೊಪ್ಪು ಬೇಕಾ? ಹೂ ಕಣಸಾಕಜ್ಜಿ, ಸೊಪ್ಪು ಮಾತ್ರ ಕೊಡು. ಎಲ್ಲೋಗೆ ಶಂಕರಜ್ಜ? ಅಲ್ಲ ನೀನು ಇವತ್ತೇನ್ ಸಂತೆಗೆ ಬಂದ್ಬಿಟ್ಟಿದ್ಯಲ್ಲ, ಎಲ್ಲ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ರಿ. ನಿಮ್ ಶಂಕರಜ್ಜ ಹಳ್ಳಿ ಮೇಲೆ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಯ್ತು. ಇನ್ನು ಮಿಕ್ತಾವೆಲ್ಲ ಸುಮ್ನೆ ಸೊಪ್ಪು ಎಲ್ಲ ಬಾಡೋಗ್ಬಿಡ್ತಾವ್ ಕಣೆ ಅತ್ಲಾಗಿ. ಅದಕ್ಕತ್ಲಾಗಿ ಸಂತೆಗೆ ತಗೊಂಡ್ಬಂದ್ರೆ ಅತ್ಲಾಗಿ ವ್ಯಾಪಾರ ಮಾಡ್ಬೋದಲ್ಲ ಹೆಂಗ, ಅದಕ್ಕೋಸ್ಕರ ಬಂದೆ ಅತ್ಲಾಗಿ. ಅದಿರ್ಲಿ ಕಣೆ ಗೌರಮ್ಮ, ಯಾರು ಈ ಹುಡುಗ? ನಿನ್ ಹಿಂದೆ ನಿನ್ ಜೊತೆನೇ ಇದ್ದಾನೆ, ಚಿಕ್ಕಮ್ಮ ಚಿಕ್ಕಮ್ಮ ಅಂತ ಕರಿತಿದ್ದಾನೆ. ಓಹೋ, ಇವಳು ಬೇರೆ ಬಂದಿದ್ದಾಳೆ ಇಲ್ಲಿ. ನಾವ್ ಮಾತಾಡ್ತಿರೋದೇ ಕೇಳಿಸ್ಕೋಬೇಕು ಅಂತಾನೆ ಅಲ್ಲೇ ಪತ್ತೆ ಹಚ್ಕೊಂಡ್ ಬಂದ್ಬಿಟ್ಟಿದ್ದಾಳಲ್ಲ, ಲೆಕ್ಕ ಹಾಕು. ಇನ್ನು ಗಂಡ ಹೆಂಡತಿ ಶುರು ಇನ್ನು. ಈ ಮಗ ಬಂದಿರೋದಕ್ಕೆ ಅಲ್ಲೇ ಈ ಹುಡ್ಗಾನೋ ಬೇರೆ ಹುಡ್ಗಾನೋ ಏನು ಎತ್ತ ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಪತ್ತೆ ಹಚ್ಚೋದಕ್ಕೇನೆ ಅಲ್ಲೇ ಬಂದು ತರಕಾರಿ ಏನೋ ತಗೊಳದಂಗೆ ಅದೇನ್ ನಾಟಕ ಮಾಡ್ಕೊಂಡು ಸುಮ್ಕೆ ನಿಂತಿದ್ದಾಳೆ. ಎಲ್ಲ ಕೇಳಿಸ್ಕೊಳ್ತಿದ್ದಾಳೆ. ಕೇಳಿಸ್ಕೊಳ್ಳಿ, ಯಾವತ್ತಿದ್ರು ಗೊತ್ತಾಗ್ಲೇಬೇಕಲ್ವಾ? ಬೇಕು ಬೇಕು ಅಂತಾನೆ ನಾನೇ ಹೇಳ್ತೀನಿ, ಜೋರಾಗೇನೆ ಕೇಳಿಸ್ಲಿ ಅಂತಾನೆ. ಏನು ಮೊದ್ಲಂಗೆ ಇನ್ನು ಎದ್ರಕೊಂಡು ಹಂಗೆ ಇದ್ಬಿಡ್ತಾರ ಅನ್ಕೊಂಡ್ಬಿಟ್ಟಿದ್ದಾರೆ ಇವರು ಗಂಡ ಹೆಂಡತಿ ಇಬ್ರಾಳನು. ಮೊದ್ಲಂತೂ ಚಿಕ್ಕ ಮಕ್ಳಿದ್ರು ಎದ್ರಕಡ್ತಿದ್ದು, ಇವಾಗ ಯಾಕೆ ಎದ್ರಕಡನ ನಾವು? ಅಂತದೇನಾಗೈತೆ? ಈ ಮಗಂಗೆ ಏನೇನು ಬೇಕೋ ಇವ್ರ ಆಸ್ತಿಲಿ ಪಾಲು ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಗೌರಮ್ಮನೇ ಅಲ್ಲ. ಮಗಂಗೆ ಮೋಸ ಮಾಡ್ತೀರಾ ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಇಷ್ಟು ದಿವಸ ಅವನು ಒಬ್ಬಂಟಿಯಾಗಿ ಬೆಳೆದಿದ್ದಾನೆ, ಇನ್ನು ಮುಂದೆ ಬೆಳೆಯಕ್ ಬಿಡಲ್ಲ ಬಿಡು.
ನಾನ್ ಸ್ವಂತ ಮಗಕ್ಕಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅವನಿಗೆ. ಇದೇನೆ ಸಾಕಮ್ಮ ಹಿಂಗ್ ಹೇಳ್ತಿದ್ಯಾ ನೀನು? ಆ ಇನ್ನು ಗೊತ್ತಾಗ್ಲಿಲ್ವಾ ಯಾರ ಮಗ ಅನ್ಕೊಂಡಿದ್ಯಾ ಇವನ್ನ? ನಮ್ಮ ಯಜಮಾನ್ರಿದಾರ ನೋಡು, ನಮ್ಮ ಯಜಮಾನ್ರ ಅಣ್ಣನ ಮಗ ಗಜೇಂದ್ರ ಅಂತ. ಇಷ್ಟು ದಿವಸ ಪಾಪ ನಮ್ ಶಾಂತಮ್ಮ ಬೇರೆ ಕಡೆ ಕಷ್ಟಪಟ್ಟು ಸಾಕಿ ಓದಿಸಿ ಹೆಂಗ ಈಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಮ್ಯಾನೇಜರ್ ಕೆಲ್ಸಕ್ಕೆ ಹೋಗ್ತಾನೆ ಗೊತ್ತಾ? ಇದೇನೆ ಸಾಕಮ್ಮ ಹಿಂಗ್ ಹೇಳ್ತಿದ್ಯಾ? ಯಾರು ನಮ್ ಶಾಂತಮ್ಮನ ಮಗ ಏನೇ? ಅಯ್ಯೋ 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 ದೇವ್ರೆ, ಯಪ್ಪ ಮೊದ್ಲು ಎಷ್ಟು ಚಿಕ್ಕವನಿದ್ದೆ ಅವನು, ಈಗ ಹೆಂಗಾಗಿದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ಎಷ್ಟು ಮುದ್ದ ಕಾಣಿಸ್ತಿದ್ದಾನೆ. ಅಬ್ಬಾ 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 ಪಾಪ ಲೇ ಏನಪ್ಪ ಇಷ್ಟು ಚೆನ್ನಾಗಿದೀಯ ನೀನು? ನೋಡ್ದೇನಪ್ಪ ಎಷ್ಟು ದಿವಸ ಆಯ್ತು, ಎಷ್ಟು ದಿವಸ ಏನು ವರ್ಷಗಳೇ ಆಯ್ತು ನಿನಗ್ ನೋಡ್ಬಿಟ್ಟು. ಅಬ್ಬಾ ಬಾ 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 ಅಲ್ ಕಣೆ ಗೌರಮ್ಮ, ಎಲ್ಲಿಂದ ಕರ್ಕೊಂಬಂದ್ರಿ ಇವಾಗ? ಎಲ್ ಸಿಕ್ಕಿದ್ರೆ ಎಲ್ಲಿದ್ರೆ? ಯೋ ಎಲ್ಲ ಇದ್ರು ಪಾಪ. ನಮ್ ಶಾಂತಮ್ಮ ಅವ್ರ ಕಾಟ ತಡೀಕಾಗ್ದಲೆ ಕಷ್ಟಪಟ್ಟು ಹೆಂಗ ನಮ್ ಮಗನ್ ಸಾಕಿ ನೋಡು ಹೆಂಗ ಚೆನ್ನಾಗಿ ಓದಿಸಿದಾಳೆ ಪಾಪ. ಕೂಲಿ ನಾಲಿ ಮಾಡಿದ್ರು ಮಗಂಗೆ ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಚೆನ್ನಾಗಿ ಸಾಕಿದಾಳೆ ಗೊತ್ತಾ ನಮ್ ಶಾಂತಮ್ಮ? ಅಬ್ಬಾ ಬಾ 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 ನಮ್ಗೆಂದನೆ ಬಾಯಿ ಮೇಲೆ ಕೈ ಇಟ್ಕೊಂಡು ನೋಡ್ಬೇಕು. ಅಷ್ಟು ಮುದ್ದಾಗಿ, ಅಷ್ಟು ಗೌರವದಿಂದ, ಅಷ್ಟು ಚೆನ್ನಾಗಿ ಮಗಂಗೆ ಬುದ್ಧಿ ವಿದ್ಯೆ ಎಲ್ಲ ಕೊಟ್ಟು ನಮ್ ಶಾಂತಮ್ಮ ಸಾಕಿದಾಳೆ ಪಾಪ. ಒಳ್ಳೆ ಮಗ, ಮ್ಯಾನೇಜರ್ ಕೆಲ್ಸಕ್ಕೆ ಇಲ್ಲಿಂದಾನೆ ಹೋಗ್ತಿದ್ದಾನೆ ಇವಾಗ. ನೆನ್ನೆ ಹೋಗ್ಬಿಟ್ಟು ನಾನು ಅವ್ರ ಚಿಕ್ಕಪ್ಪ ಎಲ್ಲ ಹೋಗ್ಬಿಟ್ಟು ಕರ್ಕೊಂಬಂದು ಕಾರಲ್ಲಿ ಹೋಗ್ಬಿಟ್ಟು. ಈಗ ನಮ್ಮ ಇವಂದು ರಾಜೇಶಂದು ಮದುವೆ ಐತಲ್ಲ, ಹಂಗಾಗಿ ಮನೆ ಹಿರಿ ಮಗ ಅಲ್ವೇನಮ್ಮ, ಎಷ್ಟೇ ಆದ್ರೂನು ಅವನಿಗೆ ಬಿಟ್ಬಿಟ್ಟು ಅದೇಗ್ ಮಾಡಕ್ಕಾಗುತ್ತೆ? ಮದ್ವೆ ಎಲ್ಲ ಜೋರಾಗಿ ಗ್ರ್ಯಾಂಡ್ ಆಗಿ ಮಾಡ್ತಿದೀವಿ, ಹಂಗಾಗಿ ಹೋಗಿ ಕರ್ಕೊಂಬರೋಣ ಅಂತಾನೆ ಹೋಗಿ ಎಲ್ಲಾರನು ಕರ್ಕೊಂಡ್ ಬಂದು. ಇವನು ನಮ್ ಶಾಂತಕರ್ ಮಗನ? ಅಯ್ಯೋ ದೇವ್ರೇ, ನಾನು ಏನ್ ಅನ್ಕೊಂಡು ಹಂಗೆ ನಿಜ ಆಗೋಯ್ತಲ್ಲಪ್ಪ. ಇವನೇನ ಮ್ಯಾನೇಜರ್ ಕೆಲ್ಸಕ್ಕೆ ಹೋಗ್ತಾನ? ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ದಾನೆ ಇವನು. ಹೆಂಗಾಗಿದ್ದಾನೆ ನೋಡು, ಎಷ್ಟು ಚೆನ್ನಾಗಿದ್ದಾನೆ. ಸಖತ್ತಾಗಿ ಇದ್ದಾನೆ. ಮುಗೀತು ಮುಗೀತು, ಇನ್ಮೇಲೆ ನಮ್ ಕತೆ ಮುಗೀತು. ಬಡ್ಕಂಡೆ ಅವರಿಗೆ. ನನ್ನ ಮಗಂಗೆ ಬಡ್ಕಂಡೆ ಚೆನ್ನಾಗಿ ಓದು 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 ಅಂತ. ಅವ್ನು ನೋಡಿದ್ರೆ ದಂಡ ಪಿಂಡ ನನ್ನ ಮಗ, ಏನು ಓದ್ದಲೆ ಹೆಂಗಿದ್ದಾನೆ. ಇವ್ನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ. ಒಬ್ಬ ನಾನು ಇದು ಯಾರೋ ದೊಡ್ಡ ವ್ಯಕ್ತಿ ಅನ್ಕೊಂಡ್ಬಿಟ್ಟೆ ಇವನಿಗೆ ನೋಡ್ಬಿಟ್ಟು. ಈ ಅಮ್ಮ ನೋಡಿದ್ರೆ ನನ್ನ ಚಾಲೆಂಜ್ ಮೇಲೆ ನಾನು ಕೇಳಿಸ್ಲಿ ಅಂತಾನೆ ಒತ್ತಿ ಒತ್ತಿ ಬೇರೆ ಹೇಳ್ತಿದ್ದಾಳೆ. ಮನೆಗೆ ದೊಡ್ಡ ಮಗ ಹಿರಿ ಮಗ ಅಂತ ಬೇರೆ. ಇವರಿಗೆ ಹಿಂಗೆ ಬಿಟ್ಕೊಂಡು ಹೋದ್ರೆ ಆಗಲ್ಲ. ಈಗ ಯಾಕೆ ಅತಿ ಆಗ್ತಾ ಬಂತು? ಮೊದ್ಲು ನಮ್ಮ ಅಪ್ಪಂಗೆ ಹೋಗಿ ಹೇಳ್ಬೇಕು. ನಮ್ಮ ಅಪ್ಪಂಗೆ ಹೋಗಿ ತಿಳಿಸ್ಬೇಕು ವಿಷಯನ. ಹಿಂಗೆ ಬಂದಿದ್ದ ಅನ್ಕಂಡ್ರಿ ನಿಮ್ ಮಗ ಹಿರಿ ಮಗ ಬಂದಿದ್ದ ಅನ್ಕಂಡ್ರಿ. ನಿಮ್ ತಮ್ಮಂದ್ರುಗಳೆಲ್ಲ ನಮ್ ಚಾಲೆಂಜ್ ಮೇಲೆ ನಮ್ ವಿರುದ್ಧ ಎತ್ತ ಕಟ್ಟಬೇಕಂತಾನೆ ಬೇಕು ಬೇಕು ಅಂತಾನೆ ಕರ್ಕೊಂಡ್ ಬಂದಿದಾರ ಕಣ್ರಿ ಅಂತ ಮೊದ್ಲು ಹೋಗ್ಬಿಟ್ಟು ವಿಷಯ ತಿಳಿಸ್ಬೇಕು. ಹೋದ್ಲಾ? ಹೋಗ್ಲಿ ಹೋಗ್ಲಿ. ಹೊಟ್ಟೆ ಉರ್ಕೊಂಡು ಹೋಗ್ತಿದ್ದಾಳೆ, ತಳೀಕ್ ಆಗ್ತಿಲ್ಲ. ಹೊಟ್ಟೆಗೆ ಬೆಂಕಿ ಹಾಕೊಂಡು ಹೋಗ್ತಿದ್ದಾಳೆ. ಆಗ್ಬೇಕು, ಇನ್ನೂ ಆಗ್ಬೇಕು. ಇಷ್ಟು ದಿವಸ ಅಲ್ಲ ಜಂಬ ಮಾಡ್ತಿದ್ದಿದ್ದು, ಇನ್ಮೇಲಿಂದ ಇರೋದು. ಲೇ ಗೌರಮ್ಮ, ಏನಾರು ತಿಳ್ಕಳೆ. ಪಾಪ ಕಣೆ ಮಗ, ಇಷ್ಟು ದಿವಸನಾರು ನೆನ್ಪು ಮಾಡ್ಕೊಂಡು ನೀವಾದ್ರೂ ಕರ್ಕೊಂಡ್ ಬಂದಿರಲ್ರಿ ಪಾಪ. ಹೆಂಗ ಚೆನ್ನಾಗಿ ನೋಡ್ಕೊಳ್ರಿ, ನಿಮ್ಮಲ್ಲೇ ಇಲ್ಲೇ ಉಳಿಸ್ಕೊಂಡ್ರೆ. ಗೌರಮ್ಮ, ಎಲ್ಲೂ ಕಳ್ಸಕ್ ಹೋಗ್ಬೇಡ್ರಿ ಕಣ್ರಿ ಪಾಪ. ಅಪ್ಪ ಮಗ ಅಮ್ಮ ಇಬ್ರಾಳಗೇನೆ ಇರ್ತಾರೆ ಇಷ್ಟ ದಿವಸ. ಇವಾಗ್ಲಾದ್ರೂ ನಿಮ್ ಜೊತೆ ಚೆನ್ನಾಗಿರ್ಲಿ, ಇಲ್ಲೇ ಉಳಿಸ್ಕೊಳ್ರಿ ಹೇಳ್ತೀನಿ. ಹೂಕಣೆ ಸಾಕಜ್ಜಿ, ಇನ್ನ ಬೇರೆ ಕಡೆ ಎಲ್ಲಿ ಕಳಿಸ್ತೀವಿ? ಯಾವ್ದೇ ಕಾರಣಕ್ಕೂ ಕಳ್ಸಲ್ಲ. ಈಗ ಏನಿಲ್ಲ, ನಮ್ಮ ಅಪ್ಪ ಹೋಗಿ ಅಲ್ಲ ಗೌಡ್ರತ ಹೋಗಿದ್ರು ಅಲ್ಲೇ ಮಾತಾಡೋದಕ್ಕೆ. ಅವನಿಗೆ ಆಸ್ತಿಲಿ ಅವ್ರ ಅಪ್ಪನ ಕಡೆಯಿಂದ ಅದೇನೇನ್ ಬರ್ಬೇಕ ಪಾಲು, ಮನೆ, ಆಸ್ತಿ, ತೋಟ ಏನೇನ್ ಬರ್ಬೇಕು ಎಲ್ಲ ಬರಂಗೆ ಹೋಗಿ ಪಂಚಾಯತ್ಗೆ ಕೂರಿಸಿ ಎಲ್ಲ ನಮ್ಮ ಮಗಂಗೆ ನಮ್ಮ ಗಜೇಂದ್ರಂಗ್ ಸಿಗಂಗ್ ಮಾಡ್ಬೇಕು ಅಂತ ಹೋಗಿದ್ರು ಅಲ್ಲೇ. ಅವನಿಗೆ ಯಾಕೆ ಕಳ್ಸೋಣ? ಇನ್ನು ಇಲ್ಲೇ ಊರಲ್ಲೇನೆ ಇರ್ತಾರೆ, ಇಲ್ಲೇ ಊರಲ್ಲೇನೆ ಮನೆ ಕಟ್ಸಿ ಇಲ್ಲೇ ಉಳಿಸ್ತೀವಿ. ಕಣೆ ಗೌರಮ್ಮ, ಹೆಂಗ ಇರ್ಲಿ ಕಣ್ ಬಿಡಮ್ಮ, ಕಣ್ ಮುಂದೆ ಇರ್ಲಿ, ಚೆನ್ನಾಗಿರ್ಲಿ, ಖುಷಿಯಾಗಿ ಅಣ್ಣ ತಮ್ಮಂದ್ರಗಳ ಜೊತೆ ಬೆರ್ತು ಚೆನ್ನಾಗಿರ್ಲಿ.